ಕಲಬುರಗಿಯಲ್ಲಿ ಹರಿದ ನೆತ್ತರು ಸಹಜವಾಗಿಯೇ ಇದು ಜನರ ಆತಂಕಕ್ಕೆ ಕಾರಣವಾಗಿದೆ. 3 ಹೆಣ ಬಿದ್ದಿದೆ. ರೌಡಿ ಶೀಟರ್ ಸೋಮು ಕೊಲೆಗೆ ಪ್ರತೀಕಾರವಾಗಿ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋಮು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ಮೃತರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 3 ಕೂಡ ಸಂಬಂಧಿಕರು. ನಿನ್ನೆ ತಡರಾತ್ರಿ ರಾಚಯ್ಯ, ಈರಣ್ಣ, ನಾಗರಾಜ್ ಸೇರಿ 3ರನ್ನ ಹತ್ಯೆಗೈದಿದ್ದಾರೆ. ಸಿದ್ಧಾರೂಢ, ಜಗದೀಶ್, ರಾಮಚಂದ್ರ ಹತ್ಯೆ ಆಗಿರುವಂಥದ್ದು. ಸಿದ್ಧಾರೂಢ ಒಂದು ಡ್ರೈವರ್ ಡಾಬಾ ಅಂಥೇಳಿ ನಡೆಸ್ತಾ ಇದ್ದು, ಅದರಲ್ಲಿ ಜಗದೀಶು, ರಾಮಚಂದ್ರ ಕೆಲಸ ಮಾಡಿಕೊಂಡಿದ್ರು. ನಿನ್ನೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೊಂಚ ಹಾಕ್ಕೊಂಡು ಡಾಬಾಕ್ಕೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಅತ್ಯಂತ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಸೊ ಈಗ ಹತ್ಯೆ ಮೂವರ ಮರ್ಡರ್ ಆಗಿದೆ. ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಕುಸಿದಿದೆ ಜಿಲ್ಲೆಯಲ್ಲಿ ಅಂತ ಅನ್ನಿಸ್ತಾ ಇದೆ ಕಲಬುರಗಿನಲ್ಲಿ. ಸೊ ಈ ಮರ್ಡರ್ ಹಿಂದಿನ ಕಥೆಗಳು ಏನು ಅಂತ? ಅರವಿಂದ್, ಕಲಬುರಗಿಯಲ್ಲಿ ಕೊಲೆಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತವೆ. ಅದೇ ಇದೀಗ ಏನಂದ್ರೆ ನಿನ್ನೆ ತಡರಾತ್ರಿ ಸುಮಾರು 12:30ರ ಸುಮಾರಿಗೆ ಈ ಒಂದು ಕಲಬುರಗಿಯ ಹೊರವಲಯದಲ್ಲಿರುವಂತಹ ಡ್ರೈವರ್ ಧಾಬಾದಲ್ಲಿ ತ್ರಿಬಲ್ ಮರ್ಡರ್ ನಡೆದಿದೆ. ಕೊಲೆಯಲ್ಲಿ ಮೃತಪಟ್ಟವರೆಂದ್ರೆ ಸಿದ್ಧಾರೂಢ, ಆತನ ಅಳಿಯನಾದಂತಹ ಜಗದೀಶ್ ಹಾಗೂ ಇಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ರಾಮಚಂದ್ರ. ಏನಂದ್ರೆ ಈ 3 ಜನರನ್ನು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಇದು ಕೊಲೆಗೆ ಪ್ರಮುಖ ಕಾರಣ ಏನಂದ್ರೆ ನವೆಂಬರ್ 12ರಂದು ಸೋಮ ಎಂಬ ರೌಡಿ ಶೀಟರ್ ಇರ್ತಾನೆ, ಆತನನ್ನು ಇದೊಂದು ಕೊಲೆಯಲ್ಲಿ ಈಗ ಸದ್ಯ ಈಗ ಮೃತಪಟ್ಟಿದ್ದಾರೆ ಸಿದ್ಧಾರೂಢ ಮತ್ತು ಇತರರೇನೆಂದ್ರೆ ಕೊಲೆ ಮಾಡಿರ್ತಾರೆ. ಆತನ ಒಂದು ಕೊಲೆಯ ರಿವೆಂಜ್ಗಾಗಿ ಆತನ ಸಂಬಂಧಿಕರು ಮತ್ತು ಸಹೋದರರಿಂದಲೇ ಈ ಒಂದು ಘಟನೆ ನಡೆದಿರೋದು ಸದ್ಯ ಈಗ ಪೊಲೀಸರ ತನಿಖೆ ವೇಳೆ ಕೂಡ ಗೊತ್ತಾಗಿದೆ. ಇನ್ನು ನಿನ್ನೆ ರಾತ್ರಿ ನಡೆದಿರುವಂತಹ ಈ ಒಂದು ಕೊಲೆ ಎಲ್ಲ ದೃಶ್ಯಾವಳಿಗಳು ಕೂಡ ಇಲ್ಲಿರುವಂತಹ ದಾಬಾದಲ್ಲಿರುವಂತಹ CCTV ದೃಶ್ಯಾವಳಿಗಳಲ್ಲಿ ಇಂಚಿಂಚಾಗಿ ಕೂಡ ಈಗ ದಾಖಲಾಗಿರೋದ್ರಿಂದ ಈ ಒಂದು CCTVಯಲ್ಲಿರುವಂತಹ ಹಾರ್ಡ್ ಡಿಸ್ಕ್ ಅನ್ನು ಈಗಾಗಲೇ ಪೊಲೀಸರು, ಸಬರ್ಬನ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ಏನಂದ್ರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿರುವಂತಹ CCTV ಫೋಟೇಜ್ಗಳನ್ನು ತೆಗೆದುಕೊಂಡು ಏನಂದ್ರೆ ಎಲ್ಲಾ ರೀತಿಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ರಾತ್ರಿ ಏನಾಗಿತ್ತು ಅಂತಂದ್ರೆ ಸುಮಾರು 12:30ರ ಸುಮಾರಿಗೆ ಕೊಲೆಯಲ್ಲಿ ಮೃತಪಟ್ಟಂತಹ ಸಿದ್ಧಾರೂಢ, ಜಗದೀಶ್, ಆತನ ಅಳಿಯಾದಂತಹ ಜಗದೀಶ್ ಅವರು ಮತ್ತು ರಾಮಚಂದ್ರ ಕೆಲಸ ಮಾಡೋರು ಈ ಏನು ಟೇಬಲ್ ನೋಡ್ತಾ ಇದ್ದಾರೆ ಇಲ್ಲಿ ರಾತ್ರಿ 12:30ರ ಸುಮಾರಿಗೆ ಊಟಕ್ಕೆ ಅಂತ ಕುಳಿತಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಕಡೆ ಭಾಗದಿಂದ ಒಟ್ಟು 4 ಜನ ಏನಂದ್ರೆ ಕೊಲೆ ಮಾಡಿದಂತಹ ಆರೋಪಿಗಳಿರ್ತಾರೆ. ಅವರೆಲ್ಲರೂ ಕೂಡ ಒಂದು ಚಾಕು ಮತ್ತು ಅಂದರೆ ಖಾರದ ಪುಡಿಯನ್ನು ತೆಗೆದುಕೊಂಡು ಬರ್ತಾರೆ. ಅದೇ ಭಾಗದಿಂದ ಈ ಕಡೆ 3 ಜನ ಅಂದ್ರೆ ಒಂದು ವೇಳೆ ಏನಾದರೂ ಮುಂಬದಿಯಿಂದ ಹಿಂಬದಿ ಓಡೋಕೆ ಏನಾದರೂ ಟ್ರೈ ಮಾಡಿದ್ದೆ ಆದ್ರೆ ಅವರು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಈ ಕಡೆ ಮೇನ್ ರೋಡ್ ಇಂದ 3 ಜನ ಬರ್ತಾರೆ. ಅಂದ್ರೆ ಫ್ರಂಟ್ ಮತ್ತು ಬ್ಯಾಕ್ 2 ಕಡೆಯಿಂದಲೂ ಕೂಡ ಅಟ್ಯಾಕ್ ಮಾಡ್ತಾರೆ. 7 ಜನರ ಬಳಿಯೂ ಕೂಡ ಮಾರಕಾಸ್ತ್ರಗಳಿದ್ದು ಕಾರದ ಪುಡಿಯನ್ನು ಎರಚಿ ಏನಂದ್ರೆ ಇಬ್ಬರವನ್ನು ಇಲ್ಲೇ ಈ ಒಂದು ಸ್ಥಳದಲ್ಲೇ ಒಂದು ಕೊಲೆ ಮಾಡ್ತಾರೆ. ಅದಾದ ಬಳಿಕ ಓರ್ವ ವ್ಯಕ್ತಿ ಏನಂದ್ರೆ ಪರಾರಿಯಾಗಲು ಯತ್ನಿಸಿದಂತಹ ಸಂದರ್ಭದಲ್ಲಿ ಆ ಕಡೆ ಭಾಗದಲ್ಲಿ ಏನು ಜಮೀನ್ ನೋಡ್ತಾ ಇದ್ದೀರಾ, ಆ ಜಮೀನಿನಲ್ಲಿ ಬರ್ಬರವಾಗಿ ಕೊಲೆ ಮಾಡಲಾಗ್ತದೆ. ಇನ್ನು ಈ ಒಂದು ಘಟನೆಯಲ್ಲಿ ಮೃತಪಟ್ಟಂತ ರಾಮಚಂದ್ರ ಏನಂದ್ರೆ ಆತನನ್ನು ಕೂಡ ಯಾವುದೇ ರೀತಿಯಾದಂತಹ ರೋಲ್ ಯಾವುದೇ ಪ್ರಕರಣದಲ್ಲೂ ಕೂಡ ಇರಲಿಲ್ಲ. ಈ ಧಾಬಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದರೆ ಸಿದ್ಧಾರೂಢನ ಸಹೋದರನಿರ್ತಾನೆ, ಆತ ಏನಂದ್ರೆ ಈ ಒಂದು ಧಾಬಾದಲ್ಲಿ ಆ ಒಂದು ಸ್ಥಳದಲ್ಲಿದ್ದ. ಆತ ಕೂಡ ಈ ಕಡೆ ಭಾಗದಲ್ಲಿ ಓಡಿ ಹೋಗೋಕೆ ಪ್ರಯತ್ನವನ್ನು ಮಾಡ್ತಾನೆ. ಆತನೇ ಅಂತ ತಿಳಿದುಕೊಂಡು ರಾಮಚಂದ್ರನನ್ನು ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ 3 ತನಿಖಾ ತಂಡಗಳನ್ನು ಕಲಬುರಗಿಯ ಪೊಲೀಸ್ ಆಯುಕ್ತ ಶರಣಪ್ಪ ರಚನೆ ಮಾಡಿದ್ದು. ಒಂದು ಕಡೆ CCTV ಫೋಟೇಜ್ಗಳನ್ನು ಇಲ್ಲಿ ಪೊಲೀಸರು ತನಿಖೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ 2 ತಂಡಗಳು ಏನಂದ್ರೆ ಆರೋಪಿಗಳ ಬಂಧನಕ್ಕೆ ಮುಂದಾಗಿದ್ದು ಹಳೆಯ ಒಂದು ಕೊಲೆಯ ರಿವೆಂಜ್ಗಾಗಿ ಈ ಒಂದು ತ್ರಿಬಲ್ ಮರ್ಡರ್ ನಡೆದಿರೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಈಗ ಕೊಲೆ ಅನ್ನೋದು ದೋಸೆ ತಿನ್ನುವಷ್ಟೇ ಸುಲಭ ಆಗ್ಬಿಟ್ಟಿದೆ. ಬೇಕಾದಷ್ಟು ವರದಿಗಳು ಇದೇ ರೀತಿ ಬೆಂಗಳೂರಿನಲ್ಲಿ ಜಾಸ್ತಿ ಇತ್ತು. ಈಗ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಕೊಲೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅನ್ನೋ ಹಾಗೆ ಆಗೋಗಿದೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಂತೂ ಹೆಚ್ಚು ಕಡಿಮೆ ತಿಂಗಳಿಗೆ 2-3 ಈ ಥರ ಮರ್ಡರ್ ಕೇಸ್ಗಳು ಬರ್ತಾನೆ ಇರುತ್ತೆ. ಪೊಲೀಸರು ಅದೆಷ್ಟು ಕೇಸ್ಗಳನ್ನು ಸಾಲ್ವ್ ಮಾಡಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಬೇಕು ಇವಾಗ.